ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಿರೀಷಾ. ಮೊದಲಿಗೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರ ಹೈವೇಲಿ ಬೈಕ್ ಅಡ್ಡಾದಿಡ್ಡಿ ಚಾಲನೆ, ಪ್ರಶ್ನಿಸಿದ ಸವಾರರಿಗೆ ಚಾಕು ಹಿರಿದ ಟೆಕ್ಕಿ ಲೇಡಿ. ಗಾಂಜಾ ಮತ್ತಿನಲ್ಲಿ ಗೂಸಾ ಕೊಟ್ರು ನೋ ಕೇರ್. ಬಾಗೇಪಲ್ಲಿ ತಾಲೂಕಿನಲ್ಲಿ 24 ಕೆರೆಗಳಿಗೆ ಎಚ್ಎನ್ ವ್ಯಾಲಿ ನೀರು ಸಣ್ಣ ನೀರಾವರಿ. ಸಚಿವ ಬೋಸರಾಜು ಲೋಕಾರ್ಪಣೆ. ಟ್ರ್ಯಾಕ್ಟರ್ ಖರೀದಿ ವಿನಾಯಿತಿ ಪಡೆಯಲು ಬೋನೋಫೈಡ್ ಪತ್ರದಲ್ಲಿ ಅಕ್ರಮ. ಚಿಕ್ಕಬಳ್ಳಾಪುರ, ಕೋಲಾರ ಸೇರಿ 6 ಕಡೆ ಲೋಕಾಯುಕ್ತ ರೈಡ್. ಆರ್ಟಿಒ ಆಫೀಸರ್ಗಳಿಗೆ ನಡುಕ ಶುರು. ಬೆಂಗಳೂರು ತುಮಕೂರು ನಡುವೆ ನಮ್ಮ ಮೆಟ್ರೋ 20,000 ಕೋಟಿ ರು ವೆಚ್ಚದ ಯೋಜನೆಗೆ ಡಿಪಿಆರ್ ಸಿದ್ಧಪಡಿಸಲು ಟೆಂಡರ್ ಆಹ್ವಾನ. ವಾರ್ತೆಗಳ ವಿವರ. ಪುರುಷ ಸಾಮ್ರಾಜ್ಯ ಸಮಾಜದಲ್ಲಿ ಹೆಣ್ಮಕ್ಕಳ ಹವಾ ಈಗೀಗ ಹೆಚ್ಚಾಗುತ್ತಿದೆ. ಹೆಣ್ಮಕ್ಕಳೇ ಗಂಡಸರ ಮೇಲೆ ದೌರ್ಜನ್ಯ ಮಾಡುವುದು ಕಂಡುಬರುತ್ತಿದೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ಅಂಥದೊಂದು ಘಟನೆ ಇವತ್ತು ನಡೆದಿದೆ. ರಸ್ತೆಯಲ್ಲಿ ಅಡ್ಡಾದಿಡ್ಡಿ ಬೈಕ್ ಓಡಿಸುತ್ತಿದ್ದ ಲೇಡಿಯೊಬ್ಬರನ್ನ ಪ್ರಶ್ನಿಸಿದ 2 ಹುಡುಗರ ಕೈಗೆ ಚಾಕು ಹಾಕಿ ರಕ್ತಗಾಯಗೊಳಿಸಿದ್ದಾರೆ. ಘಟನೆ ನೋಡಿದ ಸಾರ್ವಜನಿಕರು ಆಕೆಗೆ ಗೂಸಾ ನೀಡುತ್ತಿದ್ರು, ಕೇರ್ ಮಾಡದೆ ನಿಂತಿದ್ಲಂತೆ. ಕೊನೆಗೆ ಅಲ್ಲಿದ್ದವರೇ ಪೊಲೀಸರಿಗೆ ಮಾಹಿತಿ ನೀಡಿ ಆಕೆಯನ್ನ ಅರೆಸ್ಟ್ ಮಾಡಿಸಿದ್ದಾರೆ. ಆಕೆ ಯಾರು ಗೊತ್ತಾಗಬೇಕಾ? ಈ ಸುದ್ದಿ ನೋಡಿ. ಹೌದು, ನೀವು ನೋಡ್ತಿರೋ ಆ ಲೇಡಿ ಡಾನ್ ಇವಳೇ ನೋಡಿ. ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರ ಸೇತುವೆ ಬಳಿ ಹೈವೇಯಲ್ಲೇ ಬೈಕ್ನ ಅಡ್ಡಾದಿಡ್ಡಿ ಚಲಾಯಿಸುತ್ತಿದ್ದ ಲೇಡಿ ಟೆಕ್ಕಿಯನ್ನ ಸ್ಥಳೀಯ ಯುವಕ ಕೊಡೂರು ಬೈರಗಾನಹಳ್ಳಿ ನಿಖಿಲ್ ಮತ್ತು ನರಸಿಂಹರೆಡ್ಡಿ ಪ್ರಶ್ನೆ ಮಾಡ್ತಿದ್ದಂತೆ ಬೈಕ್ನಿಂದ ಇಳಿದ ಟೆಕ್ಕಿ ರಿಂಬಿಕಾ ಎಂಬಾಕೆ ತನ್ನ ಬಳಿ ಇದ್ದ ಚಾಕುವಿನಿಂದ ಯುವಕರ ಕೈಗೆ ಚುಚ್ಚಿ ರಕ್ತ ಗಾಯಗೊಳಿಸಿದ್ದಾಳೆ. ಅಡ್ಡಾದಿಡ್ಡಿ ಬೈಕ್ ಚಲಾವಣೆ ಮಾಡ್ತಿದ್ದ ಬೆಂಗಳೂರು ಮೂಲದ ಟೆಕ್ಕಿ ರೆಂಬಿಕಾ ಅಂತ ತಿಳಿದು ಬಂದಿದೆ. ಘಟನಾ ಸ್ಥಳಕ್ಕೆ ಬಂದ ಸಾರ್ವಜನಿಕರು ಆಕೆ ಸರಿಯಾಗಿ ಗೂಸಾ ಕೊಟ್ಟಿದ್ದಾರೆ. ಆದರೆ ಗಾಂಜಾ ಮತ್ತಿನಲ್ಲಿದ್ದ ಆಕೆಗೆ ಬಿದ್ದ ಏಟುಗಳು ಲೆಕ್ಕಕ್ಕೆ ಇಲ್ಲವಂತಾದವು. ಕೊನೆಗೆ ಪೊಲೀಸರಿಗೆ ಮಾಹಿತಿ ನೀಡಿ ಆಕೆಯನ್ನು ಅರೆಸ್ಟ್. '51ರಲ್ಲಿ ಅಲ್ಲಿ ಗಲಾಟೆ ನಡೀತಾ ಇತ್ತು. ನಮ್ಮದು ಇಲ್ಲೇ ಆಫೀಸು. ನಾವು ಹೊರಗಡೆ ಬಂದು ನೋಡೋಷ್ಟೊತ್ತಿಗೆ ಅಲ್ಲಿ ಒಡ್ಲಾಡ್ಕೊತಾ ಇದ್ರು. ಒಂದು ಹುಡುಗಿ ಏನು ಗಲಾಟೆ ಆಗ್ತಾಯಿದೆ ಅಂತೇಳಿ ನಾವು ತಕ್ಷಣ ಅಲ್ಲಿ ಬಂದು ನೋಡಿದ್ವಿ. ಆ ಹುಡುಗಿ ಬಂದು ನಾರ್ತ್ ಇಂಡಿಯನ್ಸು, ಹಿಂದಿ ಹುಡುಗರು ಬಂದು ಇಲ್ಲಿ ಲೋಕಲ್ ಅವರೇ. ಅವರು ಒಡ್ಲಾಡ್ಕೊಳ್ತಾ ಇರಬೇಕಾದ್ರೆ ಆ ಹುಡುಗಿ ಒಂದು ಚಾಕು ಇತ್ತು. ಆ ಚಾಕುಯಿಂದ ಹುಡುಗರಿಗೆ ಹಾಕ್ಬಿಟ್ಟು ಅದು ಕೈಯಲ್ಲೆಲ್ಲ ಫುಲ್ಲು ಬ್ಲಡ್ ಬರ್ತಾಯಿತ್ತು. ಕನ್ನಡ ಗೊತ್ತಿಲ್ಲ, ಬಹುಶಃ ಉತ್ತರ ಭಾರತದ ವಾಸಿ ಇರಬೇಕು. ಈಶಾ ಫೌಂಡೇಶನ್ ಆದಿಯೋಗಿ ನೋಡಲು ಬಂದಿರಬಹುದು. ಚಿಕ್ಕಬಳ್ಳಾಪುರದಲ್ಲಿ ಈಶಾ ಸಂಸ್ಥೆ ಪ್ರಾರಂಭವಾದ ಮೇಲೆ ಬೆಂಗಳೂರು ನಗರ ಸಂಸ್ಕೃತಿ ಇಲ್ಲಿ ಪ್ರದರ್ಶನವಾಗತೊಡಗಿದೆ. ಇನ್ನು ಲೇಡಿ ರಿಂಬಿಕಾಳಿಂದ ಚಾಕುವಿನಿಂದ ಏಟು ತಿಂದ 2 ಗಾಯಾಳುಗಳು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಲೇಡಿ ಟೆಕ್ಕಿಯನ್ನ ಗ್ರಾಮಾಂತರ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು, ಆಕೆ ಯಾರು, ಯಾವ ಊರು, ಇಲ್ಲಿಗೆ ಯಾಕೆ ಬಂದಿದ್ಲು, ಈಕೆ ಜೊತೆ ಯಾರಿದ್ದಾರೆ, ಇವಳ ಹಿನ್ನೆಲೆ ಏನು ಎಂಬುದನ್ನು ಪೊಲೀಸರು ತನಿಖೆಯಿಂದ ಹೊರತರಬೇಕಿದೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಶುದ್ಧೀಕರಿಸಿದ ನೀರನ್ನ ಅಂತರ್ಜಲ ವೃದ್ಧಿಗೆ ಬಳಸುವ ಯೋಜನೆಗಳನ್ನು ದೇಶದಾದ್ಯಂತ ಅನುಷ್ಠಾನಗೊಳಿಸಲು ಕೇಂದ್ರ ಆಯವ್ಯಯದಲ್ಲಿ ಘೋಷಿಸಲಾಗಿದೆ. ಈ ಪ್ರಮಾಣದಲ್ಲಿ ಮರುಬಳಕೆ ಯೋಜನೆಯ ಅನುಕೂಲಗಳನ್ನು ಬಳಸುವ ಮೂಲಕ ರಾಜ್ಯವನ್ನು ಮೊದಲ ಸ್ಥಾನದಲ್ಲಿ ನಿಲ್ಲಿಸುವಲ್ಲಿ ಸಣ್ಣ ನೀರಾವರಿ ಇಲಾಖೆಯ ಮಹತ್ವದ ಪಾತ್ರ ವಹಿಸಿದೆ ಎಂದು ಸಚಿವ ಎನ್ಎಸ್ ಬೋಸರಾಜು ತಿಳಿಸಿದರು. ಬಾಗೇಪಲ್ಲಿ ತಾಲೂಕಿನ ಆಚೇಪಲ್ಲಿ ಗ್ರಾಮದಲ್ಲಿ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ, ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಬೆಂಗಳೂರು ನಗರದ ಹೆಬ್ಬಾಳ ನಾಗವಾರ ವ್ಯಾಲಿ ಯೋಜನೆಯಿಂದ 2ನೇ ಹಂತದ ಸಂಸ್ಕರಿಸಿದ ತ್ಯಾಜ್ಯ ನೀರನ್ನ ತಾಲೂಕಿನ 24 ಕೆರೆಗಳಿಗೆ ನೀರು ಹರಿಸುವ ಯೋಜನೆಗೆ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಬೋಸರಾಜು ಚಾಲನೆ ನೀಡಿ ಮಾತನಾಡಿ, ಕೇಂದ್ರ ನೀತಿ ಆಯೋಗದಿಂದ ಶುದ್ಧೀಕರಿಸಿದ ತ್ಯಾಜ್ಯ ನೀರಿನ ಮರುಬಳಕೆಯ ರಾಷ್ಟ್ರೀಯ ಕಾರ್ಯಾಗಾರಕ್ಕೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ. ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆಯು ರಾಜ್ಯದಲ್ಲಿ ಅಂತರ್ಜಲ ಕ್ಷೀಣಿಸಿದ ಸ್ಥಳಗಳಲ್ಲಿ ಯೋಜನೆಗಳನ್ನು ರೂಪಿಸಲಾಗಿದೆ.
ಚೆಕ್ ಡ್ಯಾಂ ನಿರ್ಮಾಣ, ಅಟಲ್ ಭೂಜಲ ಯೋಜನೆ, ಕೊಳವೆ ಬಾವಿ ಮರುಪೂರಣ ಹಾಗೂ ಸಂಸ್ಕರಿಸಿದ ನೀರನ್ನ ಕೆರೆಗಳಿಗೆ ತುಂಬಿಸುವ ಯೋಜನೆ ಸೇರಿದಂತೆ ಅನೇಕ ಯೋಜನೆಗಳಲ್ಲಿ ಅಂತರ್ಜಲ ಅಭಿವೃದ್ಧಿ ಪಡಿಸಲಾಗಿದೆ ಎಂದರು. ಅಂತರ್ಜಲವನ್ನು ಕಾಪಾಡತಕ್ಕಂಥದ್ದು ರಾಜ್ಯಾದ್ಯಂತ ಪ್ರದೇಶದಲ್ಲಿ ಪ್ರತಿದಿನ ಈ ವಾಟರ್ ಏರಿಯೇಷನ್ಸ್ ಯಾವ ರೀತಿಯಾಗಿ ಆಗ್ತದೆ ಎಂಬುದಕ್ಕೆ ಒಂದು ಇಲಾಖೆನೇ ಐತಿ. ಅದ್ರ ಜೊತೆಲಿ ಕೆರೆ ಪ್ರಾಧಿಕಾರ ಅಭಿವೃದ್ಧಿನೇ ಐತಿ. ಅದು ಸಣ್ಣ ನೀರಾವರಿ ಇಲಾಖೆಯಿಂದ ಈ ಅಂತರ್ಜಲವನ್ನು ಅಭಿವೃದ್ಧಿ ಮಾಡಬೇಕಾದ್ರೆ ತಂದೆ ಆದ ರೀತಿಯಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜಸ್ ಇರ್ಬೋದು, ಚೆಕ್ ಡ್ಯಾಮ್ಗಳು ಇರ್ಬೋದು, ಈ ರೀತಿಯಾಗಿ ಅನೇಕ ಪಿಕಪ್ಗಳು ಇರ್ಬೋದು, ಅನೇಕ ಕಾರ್ಯಕ್ರಮಗಳ ಮುಖಾಂತರ ರಾಜ್ಯಾದ್ಯಂತ ಅನೇಕ ಯೋಜನೆಗಳನ್ನು. ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮಾತನಾಡಿ, ಎಚ್ಎನ್ ವ್ಯಾಲಿಯ ನೀರು ಚಿಕ್ಕಬಳ್ಳಾಪುರಕ್ಕೆ ಮಾತ್ರ ಯೋಜನೆ ರೂಪಿಸಲಾಗಿತ್ತು. ಬಾಗೇಪಲ್ಲಿ ತಾಲೂಕಿನ 24 ಕೆರೆಗಳಿಗೆ ನೀರು ಹರಿಸಲು ಸರ್ಕಾರ ಯೋಜನೆ ರೂಪಿಸಬೇಕು ಎಂದು ಹೋರಾಟ ಮಾಡಿದೆ. ರಾಜ್ಯ ಸರ್ಕಾರ ಇದೀಗ 24 ಕೆರೆಗಳಿಗೆ ಸಂಸ್ಕರಿಸಿದ ನೀರು ಹರಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಚೇಳೂರು, ಪಾತಪಾಳ್ಯ, ಗೂಳೂರು ಕಡೆಯ ಗ್ರಾಮಗಳಿಗೆ ಶುದ್ಧ ಕುಡಿಯುವ ನೀರು ಕಲ್ಪಿಸಲು ಗಂಟ್ಲ ಮಲ್ಲಮ್ಮ ಕಣಿವೆಯಿಂದ ನೀರು ಹರಿಸಲಾಗುವುದು. ಎಚ್ಎನ್ ವ್ಯಾಲಿಯ ಸಂಸ್ಕರಿಸಿದ ನೀರು ಚೇಳೂರು ತಾಲೂಕಿನ ಕೆರೆಗಳಿಗೆ ನೀರು ಹರಿಸಬೇಕೆಂದು ಸರ್ಕಾರದ ಜೊತೆ ಚರ್ಚಿಸಲಾಗುವುದು ಎಂದರು. ಅವ್ರ ಚೇಂಬರ್ ಆಂಟಿ ಚೇಂಬರ್ ಬಂದ್ರೆ ಅವ್ರ ಚೇರು ಅವರ ಚೇರ್ ಮೇಲೆ ಪಕ್ಕದಲ್ಲಿ ಹಾಕಿದ MLA ಕೂಡ ನನ್ನ ಸದಸ್ಯ ಮಾಡುವ ಕುತ್ಕೋಬೇಕು ಅಂತ ದೊಡ್ಡ ಮನುಷ್ಯರವರು ನಮ್ಮ ಬೋಸರಾಜ್ ಸಾಹೇಬ್. ನಿಜವಾಗ್ಲೂ ಅವರ ಒಂದು ದಯೆಯಿಂದ ಇವತ್ತು ಈ ಭಾಗಕ್ಕೆ ನೀರು ಬರ್ತಾ ಇದೆ. ಇನ್ನೊಂದು 2ನೇ ಹಂತ. ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ಅನುಷ್ಠಾನಗಳ ಸಮಿತಿ ಅಧ್ಯಕ್ಷ HS ನರೇಂದ್ರ ಇನ್ನಿತರರು ಇದ್ರು. PS ರಾಜೇಶ್, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಟ್ರ್ಯಾಕ್ಟರ್ ಖರೀದಿಗೆ ತೆರಿಗೆ ವಿನಾಯಿತಿ ಪಡೆಯಲು ಬೋನೋಫೈಡ್ ಪ್ರಮಾಣ ಪತ್ರ ಅಕ್ರಮದಲ್ಲಿ ಭಾಗಿಯಾಗಿರುವ ಅಧಿಕಾರಿಗಳು ಹಾಗೂ ಮಧ್ಯವರ್ತಿಗಳ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಟ್ರ್ಯಾಕ್ಟರ್ ನೋಂದಣಿಯಲ್ಲಿ ಬೋನೋಫೈಡ್ ಸರ್ಟಿಫಿಕೇಟ್ ಅಕ್ರಮ ನಡೆಸಿರುವ ಹಿನ್ನೆಲೆಯಲ್ಲಿ ಕೋಲಾರ ಜಿಲ್ಲೆಯ 5 ಕಡೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ಸೇರಿ 6 ಕಡೆಗಳಲ್ಲಿ ಲೋಕಾಯುಕ್ತ ದಾಳಿ ನಡೆಸಿ ಮಹತ್ವದ ಕಡತಗಳ ಪರಿಶೀಲನೆ ಮಾಡುತ್ತಿದ್ದಾರೆ. ನರಸಾಪುರ ನಿವೃತ್ತ ಉಪ ತಹಸೀಲ್ದಾರ್ S ನಾರಾಯಣಸ್ವಾಮಿ, ನಾಡ ಕಚೇರಿ ಕಂಪ್ಯೂಟರ್ ಆಪರೇಟರ್ ಅಂಬುಜಾ, RTO ಮಧ್ಯವರ್ತಿ ಮಂಜುನಾಥ್, ಅಶ್ವಥ್ ನಾರಾಯಣ, ಟ್ರಾಕ್ಟರ್ ಶೋರೂಮ್ ಸೇಲ್ಸ್ಮ್ಯಾನ್ ಗೋಕುಲ್, ಆದಿತ್ಯ, ಟ್ರಾಕ್ಟರ್ ಶೋರೂಮ್ MD ಆಂಜನೇಯ ರೆಡ್ಡಿ ಮನೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಶೋಧ ನಡೆಸಿದ್ದಾರೆ. ಕೋಲಾರ, ಚಿಕ್ಕಬಳ್ಳಾಪುರ, ಅವಳಿ ಜಿಲ್ಲೆಯ 6 ಜನ ಲೋಕಾಯುಕ್ತ ಇನ್ಸ್ಪೆಕ್ಟರ್ಗಳಿಂದ ಶೋಧ ಕಾರ್ಯ ಮುಂದುವರೆದಿದ್ದು RTO ಆಫೀಸರ್ಗಳಿಗೆ ನಡುಕ ಶುರುವಾಗಿದೆ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಜಮೀನು ಪತ್ರಗಳ ಮೂಲಕವೂ ಬೋನೋಫೈಡ್ ಸರ್ಟಿಫಿಕೇಟ್ ಪಡೆದಿದ್ದ ಮಧ್ಯವರ್ತಿಗಳು ಪರಿಶೀಲನೆ ವೇಳೆ ಪತ್ತೆಯಾಗಿದೆ ಎನ್ನಲಾಗಿದೆ. ಟ್ರಾಕ್ಟರ್ ಖರೀದಿಗೆ ಟ್ಯಾಕ್ಸ್ ಫ್ರೀ ಹಾಗೂ ರಿಯಾಯಿತಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ಕಂದಾಯ ಇಲಾಖೆ ಕೊಡುವ ಬೋನಾಫೈಡ್ ಪ್ರಮಾಣ ಪತ್ರವನ್ನ ಅಧಿಕಾರಿಗಳು ಮತ್ತು ಮಧ್ಯವರ್ತಿಗಳು ಸೇರಿ ಅಕ್ರಮ ಎಸಗಿದ್ದಾರೆ ಎಂಬ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಲಾಗಿದೆ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ: ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ. ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಬೆಂಗಳೂರಿನಿಂದ ತುಮಕೂರಿಗೆ ನಮ್ಮ ಮೆಟ್ರೋ ರೈಲು ಯೋಜನೆ ಅನುಷ್ಠಾನಕ್ಕೆ ಬೆಂಗಳೂರು ಮೆಟ್ರೋ ರೈಲು ನಿಗಮ ನಿಯಮಿತ ಮುಂದಾಗಿದ್ದು ವಿವರವಾದ ಯೋಜನಾ ವರದಿ ಸಿದ್ಧಪಡಿಸಲು ಟೆಂಡರ್ ಆಹ್ವಾನಿಸಿದೆ.
ಬೆಂಗಳೂರಿನಿಂದ ತುಮಕೂರಿಗೆ ನಮ್ಮ ಮೆಟ್ರೋ ರೈಲು ಯೋಜನೆಗೆ ಈಗ ಅಧಿಕೃತವಾಗಿ ಶುರುವಾಗಿದ್ದು, ಬೆಂಗಳೂರು ಮೆಟ್ರೋ ರೈಲು ನಿಗಮ ನಿಯಮಿತ ವಿವರವಾದ ಯೋಜನಾ ವರದಿ ಸಿದ್ಧಪಡಿಸಲು ಟೆಂಡರ್ ಆಹ್ವಾನಿಸಿದೆ. 2024-25ನೇ ಸಾಲಿನ ಕರ್ನಾಟಕ ಬಜೆಟ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಯೋಜನೆಯನ್ನ ಘೋಷಿಸಿದ್ರು. ಈ ಯೋಜನೆ ಕಾರ್ಯಗತಗೊಂಡ್ರೆ ಇದು ರಾಜ್ಯದ ಮೊದಲ ಇಂಟರ್ಸಿಟಿ ಮೆಟ್ರೋ ಯೋಜನೆಯಾಗಲಿದೆ. ತುಮಕೂರಿನಿಂದ ಬೆಂಗಳೂರಿಗೆ ಬರುವ ಪ್ರಯಾಣಿಕರಿಗೆ ಅನುಕೂಲಕರವಾಗುತ್ತದೆ. ಇನ್ನು ಟ್ರಾಫಿಕ್ನಿಂದ ಸಂಕಷ್ಟಕ್ಕೆ ಸಿಲುಕುತ್ತಿದ್ದ ಜನರಿಗೆ ಬಿಗ್ ರಿಲೀಫ್ ಸಿಗಲಿದೆ. ನಮ್ಮ ಮೆಟ್ರೋ ಯೋಜನೆಯಿಂದ ಕೈಗಾರಿಕಾ ನಗರಿ ತುಮಕೂರಿನ ಆರ್ಥಿಕತೆಗೆ ಹೊಸ ವೇಗ ಸಿಗಲಿದೆ. ಬೆಂಗಳೂರಿನಿಂದ ಮಾದವರದವರೆಗೂ ನಮ್ಮ ಮೆಟ್ರೋ ಓಡಾಡುತ್ತಿದೆ. ಅಲ್ಲಿಂದ ತುಮಕೂರುವರೆಗೂ 59.6 ಕಿಲೋಮೀಟರ್ ಹಸಿರು ಮಾರ್ಗ ವಿಸ್ತರಣೆಗೆ ವಿವರವಾದ ಡಿಪಿಆರ್ ತಯಾರಿಗೆ ಟೆಂಡರ್ ಆಹ್ವಾನಿಸಿದೆ. ಅಂದಾಜು ವೆಚ್ಚ 20,649 ಕೋಟಿ ರೂಪಾಯಿ ಎಂದು ನಿಗದಿಪಡಿಸಲಾಗಿದೆ. ಡಿಪಿಆರ್ ಸಿದ್ಧವಾದ ನಂತರ ಕಾಮಗಾರಿ ಆರಂಭಿಸಲು ರಾಜ್ಯ ಸರ್ಕಾರ ಹಾಗೂ ಕೇಂದ್ರದ ಅನುಮೋದನೆ ಪಡೆಯಬೇಕಿದೆ. ಈ ಮಾರ್ಗದಲ್ಲಿ ಒಟ್ಟು 26 ಎಲಿವೇಟೆಡ್ ಮೆಟ್ರೋ ನಿಲ್ದಾಣಗಳನ್ನು ನಿರ್ಮಿಸಲಾಗುತ್ತದೆ. ಮಾದವಾರ, ಮಾಕಳಿ, ದಾಸನಪುರ, ನೆಲಮಂಗಲ, ವಿವರ್ ಕಾಲೋನಿ, ನೆಲಮಂಗಲ, ವಿಶ್ವೇಶ್ವರಪುರ, ನೆಲಮಂಗಲ ಟೋಲ್ಗೇಟ್, ಬೂದೇಹಾಲ್, ಟಿ ಬೇಗೂರು, ತಿಪ್ಪಗೊಂಡನಹಳ್ಳಿ, ಕುಲವನಹಳ್ಳಿ, ಮಹಿಮಾಪುರ, ಬಿಲ್ಲನ್ಕೋಟೆ, ಸೋಂಪುರ, ಕೈಗಾರಿಕಾ ಪ್ರದೇಶ, ದಾಬಾಸ್ಪೇಟೆ, ನಲ್ಲಯ್ಯನಪಾಳ್ಯ, ಚಿಕ್ಕಹಳ್ಳಿ, ಹಿರೇಹಳ್ಳಿ ಕೈಗಾರಿಕಾ ಪ್ರದೇಶ, ಪಂಡಿತನಹಳ್ಳಿ, ಕ್ಯಾತ್ಸಂದ್ರ ಬೈಪಾಸ್, ಕ್ಯಾತ್ಸಂದ್ರ ಎಸ್ಐಟಿ, ತುಮಕೂರು ಬಸ್ ನಿಲ್ದಾಣ, ಟೂಡಾ ಲೇಔಟ್, ನಾಗಣ್ಣಪಾಳ್ಯ ಮತ್ತು ಶಿರಾ ಗೇಟ್ವರೆಗೂ ವಿಸ್ತರಣೆಯಾಗಲಿದೆ. ಈ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯಿಸಿ, ಪ್ರತಿನಿತ್ಯ ತುಮಕೂರಿನಿಂದ ಸಾವಿರಾರು ಜನರು ಪ್ರಯಾಣ ಮಾಡುತ್ತಾರೆ. ನೆಲಮಂಗಲ, ದಾಬಾಸ್ಪೇಟೆ, ಕ್ಯಾತ್ಸಂದ್ರ ಭಾಗ ವೇಗವಾಗಿ ಬೆಳೆಯುತ್ತಿವೆ. ಕೈಗಾರಿಕೆ ಉದ್ದೇಶದಿಂದ ಜನ ಸಂಚಾರ ಹೆಚ್ಚಾಗುತ್ತಿದೆ. ಬೆಂಗಳೂರಿನಲ್ಲಿ ಒತ್ತಡ ಜಾಸ್ತಿ ಇದೆ. ನೀರಿಗೆ ಕಷ್ಟ. ಮೆಟ್ರೋ ರೈಲು ಸಂಪರ್ಕ ಇದ್ರೆ ಬೆಂಗಳೂರಿನ ಮೇಲಿನ ಒತ್ತಡ ಕಡಿಮೆ ಆಗುತ್ತದೆ ಎಂಬುದು ಉದ್ದೇಶ ಎಂದರು. ಮಾನ್ಯ ಸಂಸದರಾದಂತ ತೇಜಸ್ವಿ ಸೂರ್ಯ ಅವರು ತುಮಕೂರಿಗೆ ಮೆಟ್ರೋ ತಗೊಂಡು ಹೋಗೋದ್ರ ಬಗ್ಗೆ ಅವರು ಒಂದಿಷ್ಟು ಆತಂಕವನ್ನು, ಬಹುಶಃ ಅವರಿಗೆ ಅನೇಕ ವಿಚಾರಗಳು ಅವರ ಗಮನದಲ್ಲಿ ಇಲ್ಲ ಅಂತ ಅನ್ಕೊಳ್ತೀನಿ. ಪ್ರತಿನಿತ್ಯ ಸಾವಿರಾರು ಜನ ತುಮಕೂರಿನಿಂದ ಪ್ರಯಾಣ ಮಾಡ್ತಾರೆ ಮತ್ತು ನೆಲಮಂಗಲ ಇರಬಹುದು, ದಾಬಸ್ಪೇಟೆ ಇರಬಹುದು ಅಥವಾ ಕ್ಯಾತ್ಸಂದ್ರ ಇರಬಹುದು, ಈ ಭಾಗಗಳೇನಿದೆ ಇವೆಲ್ಲ ಬಹಳ ವೇಗವಾಗಿ ಬೆಳೀತಾ ಇದೆ. ಕೈಗಾರಿಕೆ ಉದ್ದೇಶದಿಂದನೂ ಬೆಳೀತಾ ಇದ್ದಾವೆ. ಆಮೇಲೆ ಜನ ಮನೆಗಳು ಕಟ್ಕೊಂಡು ಅಲ್ಲಿ ಎಕ್ಸ್ಟೆನ್ಷನ್ಸ್ಗಳು ಮಾಡಿಕೊಂಡು ಅಲ್ಲಿ ಜೀವನ ಮಾಡ್ತಿದ್ದಾರೆ. ಯಾಕೆಂದ್ರೆ ಬೆಂಗಳೂರಿನಲ್ಲಿ ಒತ್ತಡ ಜಾಸ್ತಿ ಇದೆ. ನೀರಿಗೆ ಕಷ್ಟ, ಕರೆಂಟಿಗೆ ಕಷ್ಟ, ಓಡಾಡೋದಕ್ಕೆ ಟ್ರಾಫಿಕ್ ಕಷ್ಟ, ಇದೆಲ್ಲ ನೋಡ್ಕೊಂಡು ಅವರೆಲ್ಲ ಅಲ್ಲೆಲ್ಲ ಜೀವನ ಮಾಡ್ತಾರೆ. ಅದಕ್ಕೆ ನಾವು ಏನು ಯೋಚನೆ ಮಾಡಿದ್ವು, ತುಮಕೂರಿಗೆ ಮೆಟ್ರೋ ತಗೊಂಡು ಹೋಗೋದ್ರ ಬಗ್ಗೆ ಅವರು ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ದಕ್ಷಿಣ ಕಾಶಿ ಶಿವಗಂಗೆ ಬೆಟ್ಟದ ದಕ್ಷಿಣ ಭಾಗದಲ್ಲಿರುವ ಶ್ರೀ ಮುದ್ದೀರೇಶ್ವರ ಸ್ವಾಮಿಯ 20ನೇ ವರ್ಷದ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಕಾರ್ತಿಕ ಸೋಮವಾರದಂದು ನಡೆಯಿತು. ನೆಲಮಂಗಲ ತಾಲೂಕಿನ ದಕ್ಷಿಣ ಕಾಶಿ ಶಿವಗಂಗೆ ಬೆಟ್ಟದ ದಕ್ಷಿಣ ಭಾಗದಲ್ಲಿರುವ ಶ್ರೀ ಮುದ್ದೀರೇಶ್ವರ ಸ್ವಾಮಿಯ 20ನೇ ವರ್ಷದ ಜಾತ್ರಾ ಮಹೋತ್ಸವದ ಅಂಗವಾಗಿ ಮುದ್ದೀರೇಶ್ವರ ಮೂರ್ತಿಗೆ ಬೆಳಗ್ಗೆ ರುದ್ರಾಭಿಷೇಕ, ಹೂವಿನ ಅಲಂಕಾರದೊಂದಿಗೆ ಹೋಮ ಹವನಗಳು ನಡೆದವು. ದೇವರಿಗೆ ಭಕ್ತಾದಿಗಳು ಹೂವಿನ ಅಲಂಕಾರ ಮಾಡಿದ್ದರು. ನಂತರ ಮಹಾ ಮಂಗಳಾರತಿ ನಡೆಯಿತು. ಮಧ್ಯಾಹ್ನ 2 ಗಂಟೆಗೆ ಬೆಳ್ಳಿ ಪಲ್ಲಕ್ಕಿಯಲ್ಲಿ ಮುದ್ದೀರೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿ ಪ್ರತಿಷ್ಠಾಪಿಸಿ ಗೊಲ್ಲರಹಟ್ಟಿ ಗ್ರಾಮದ ಮಹಿಳೆಯರು ಆರತಿ ಬೆಳಗುವ ಮೂಲಕ ಪಲ್ಲಕ್ಕಿಗೆ ಚಾಲನೆ ನೀಡಿದರು. ಭಕ್ತರು ಪಟಾಕಿ, ಬಾಣ, ಬಿರುಸು ಸಿಡಿಸಿ ಹಾಗೂ ಜಾನಪದ ಕಲಾ ತಂಡಗಳು ಮತ್ತು ವೀರಗಾಸಿ ನೃತ್ಯದೊಂದಿಗೆ ರಥೋತ್ಸವವನ್ನು ವಿಜೃಂಭಣೆಯಿಂದ ಬೆಟ್ಟದ ಬುಡದಲ್ಲಿರುವ ಎತ್ತುವ ಬಸವಣ್ಣ ದೇವರ ಗುಡಿಯವರೆಗೆ ಮುತ್ತಿನ ಪಲ್ಲಕ್ಕಿ ಸಾಗಿತು. ದಾರಿ ಉದ್ದಕ್ಕೂ ಭಕ್ತರು ಜಯಘೋಷ ಹಾಕುತ್ತಾ ದೇವರಿಗೆ ಹರಕೆ ಅರ್ಪಿಸುತ್ತಿದ್ದರು. ಭಕ್ತರಿಗೆ ದೇವಸ್ಥಾನದ ಆವರಣದಲ್ಲಿ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ಮುಖ್ಯ ಅರ್ಚಕ ಶಿವಶಂಕರ್ ಮಾತನಾಡಿ, ಶ್ರೀ ಮುದ್ಗಲ್ ಋಷಿಗಳ ತಪೋಭೂಮಿಯಾದ ಈ ಪುಣ್ಯ ಸ್ಥಳದಲ್ಲಿ ವಿರಾಜಮಾನವಾಗಿರುವ ಶ್ರೀ ಮುದ್ದೀರೇಶ್ವರ ಸ್ವಾಮಿಯು ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿ ಪಡೆದಿರುವ ಕಕುದ್ಗಿರಿ ಮಹಾಪರ್ವತದ ತಪ್ಪಲಲ್ಲಿ ನೆಲೆಸಿದ್ದಾರೆ. ಇದು ಬಹಳ ಪ್ರಾಚೀನ ದೇವಾಲಯವಾಗಿದೆ. ಅಪಾರ ಭಕ್ತರನ್ನು ಹೊಂದಿದ್ದು ಕುಲದೇವರಾಗಿ, ಆರಾಧ್ಯ ದೇವರಾಗಿ ಅವರ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾ ಬಂದಿದೆ. ಸುಮಾರು 6,000 ಜನ ಭಕ್ತರು ಆಗಮಿಸಿದ್ದಾರೆ ಎಂದರು. ನಮಗೆ ವರ್ಷಕ್ಕಿಂತ ಈ ಸರ್ತಿ ಭಾಳ ಜನ ಸೇರಿದ್ರು. ಆಮೇಲೆ ವಿಜೃಂಭಣೆಯಿಂದ ಪೂಜೆ ಇವೆಲ್ಲ ಅದು ವೀರಗಾಸೆ, ನಂದಿ ಧ್ವಜ ಇವೆಲ್ಲ ಭಾಳ ಚೆನ್ನಾಗಾಯಿತು. ಜನನೂ ಭಾಳ ಸಹಕರಿಸಿರಿ. ಈ ಸತಿ ಯಾವುದೇ ಒಂದು ತೀರ್ಥ ಇದ್ದಿಲ್ಲ.
ಆಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ನಮಗೆ ಭಾಳ ಹೆಲ್ಪ್ ಮಾಡವ್ರೆ, ಅವರು ಎಲ್ಲ ಬಂದವ್ರೆ. ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟವರು ಬಂದವ್ರೆ, ಹೆಲ್ತ್ ಡಿಪಾರ್ಟ್ಮೆಂಟ್ನವರು ಬಂದವ್ರೆ. ಎಲ್ಲರೂ ಸಹಕಾರ ಕೊಟ್ಟು ನಮ್ಮ ಜಾತ್ರೆನ ಅದ್ದೂರಿಯಾಗಿ ನಡೆಸ್ತಾವ್ರೆ. ಈ ಸಂದರ್ಭದಲ್ಲಿ ಶಿವಗಂಗೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹನುಮಂತರಾಜು, ಮುಖಂಡರಾದ ಮುಪ್ಪಿನಸ್ವಾಮಿ, ಇಮಚೇನಹಳ್ಳಿ ಷಡಾಕ್ಷರಿ, ಶೇಷಾಚಲಮೂರ್ತಿ, ಸಿಗೇಪಾಳ್ಯಸ್ವಾಮಿ, ದೇವಾಲಯದ ಪದಾಧಿಕಾರಿಗಳಾದ ಕೆವಿ ರಾಜಣ್ಣ, ವೀರೇಂದ್ರನಾಥ್ ವನ್ನೂರು, ರಮೇಶ್, ಮುದ್ದುರಾಜು ಹಾಜರಿದ್ದರು. ರಾಮ್ ಪ್ರಸಾದ್ ಕೆಆರ್, ನ್ಯೂಸ್ ಟಿವಿ, ನೆಲಮಂಗಲ. ಚೇಳೂರು ತಾಲೂಕಿನ ಪಾಳ್ಯಕೆರೆ ಗ್ರಾಮದ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಕಾರ್ತಿಕ ಮಾಸದ ಅಂಗವಾಗಿ ಪಂಡರಿ ಭಜನೆ, ಗೆಜ್ಜೆ ಪೂಜೆ ಹಾಗೂ ಲಕ್ಷ ದೀಪಾರಾಧನೆ, ಅಭಿಷೇಕಗಳು, ಪುಷ್ಪಾಲಂಕಾರಗಳು ಸಡಗರ ಸಂಭ್ರಮದಿಂದ ನೆರವೇರಿತು. ಚೇಳೂರು ತಾಲೂಕಿನ ಪಾಳ್ಯಕೆರೆಯಲ್ಲಿ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಲಕ್ಷ ದೀಪಾರಾಧನೆ ಕಾರ್ಯಕ್ರಮ ನಡೆಯಿತು. ನೂರಾರು ಭಕ್ತರು ಕಿಕ್ಕಿರಿದು ಭಾಗವಹಿಸಿದ್ರು. ದೇವಾಲಯಕ್ಕೆ ತಳಿರು ತೋರಣಗಳಿಂದ, ಹೂವಿನ ಹಾರಗಳಿಂದ ತುಂಬಿ ತುಳುಕುತ್ತಿರುವುದು ವಿಶೇಷವಾಗಿತ್ತು. ಪಾಳ್ಯಕೆರೆ ಸುತ್ತಮುತ್ತಲಿನ ಭಕ್ತರ ಅರಿಕೆಗಳನ್ನು ಈಡೇರಿಸಿರುವ ಶ್ರೀ ವೆಂಕಟರಮಣ ಸ್ವಾಮಿ ನಂಬಿದ ಭಕ್ತಾದಿಗಳು ಇಷ್ಟಾರ್ಥಗಳನ್ನು ನೆರವೇರಿಸುವ ದೇವರಾಗಿ ಗಮನ ಸೆಳೆದಿದ್ದಾರೆ. ಪಾಳ್ಯಕೆರೆ ಇತಿಹಾಸ ಪ್ರಸಿದ್ಧ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ವರ್ಷ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಊರಿನ ಗ್ರಾಮಸ್ಥರು ನಡೆಸಿಕೊಂಡು ಬರುತ್ತಿದ್ದಾರೆ. ಪ್ರತಿ ವರ್ಷ ದೇವಾಲಯದ ವಾರ್ಷಿಕೋತ್ಸವ ನಡೆಯುತ್ತದೆ. ಇಂದು ಕಡೆಯ ಕಾರ್ತಿಕ ಸೋಮವಾರದ ಪ್ರಯುಕ್ತ ಶ್ರೀ ವೆಂಕಟರಮಣ ಸ್ವಾಮಿಗೆ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಧಾರ್ಮಿಕ ಕಾರ್ಯಕ್ರಮಕ್ಕೆ ನೂರಾರು ಭಕ್ತರು, ದಾನಿಗಳು ಆಗಮಿಸಿದ್ರು. ರಾತ್ರಿ ಭಕ್ತರು ಭಕ್ತಿಭಾವದಿಂದ ದೇವಾಲಯದ ಬಳಿ ಸೇರಿ ಗೋವಿಂದ ಮಂತ್ರ ಜಪ ಮಾಡುತ್ತಿದ್ದು ವಿಶೇಷವಾಗಿತ್ತು. ಅದರಲ್ಲೂ ಮಹಿಳಾ ಭಕ್ತರೇ ಹೆಚ್ಚಾಗಿದ್ದರು. ಈ ವೇಳೆ ಪಾಳ್ಯಕೆರೆ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕ ಲಕ್ಷ್ಮೀ ನರಸಿಂಹಾಚಾರ್, ದೇವಾಲಯದ ಟ್ರಸ್ಟ್ ಅಧ್ಯಕ್ಷ ಪಿಎಸ್ ಶ್ರೀನಾಥ ರೆಡ್ಡಿ, ಸಹಾಯಕರಾದ ಡಂಕಣಾಚಾರ್, ಆರ್ ನರಸಿಂಹಮೂರ್ತಿ ಇತರರು ಹಾಜರಿದ್ದರು. ಜೆವಿ ಚಲಪತಿ, ನ್ಯೂಸ್ ಟಿವಿ, ಚೇಳೂರು. ನಾನ್ ಐಎಸ್ಐ ಪ್ರಮಾಣಿತ ಉತ್ಪನ್ನಗಳಿಂದ ನೀರನ್ನು ಶುದ್ಧೀಕರಿಸಿ ಕುಡಿಯುವುದು ಆರೋಗ್ಯಕ್ಕೆ ಗಂಭೀರ ಹಾನಿಕಾರಕವಾಗಿದ್ದು, ಕಡಿಮೆ ದರದಲ್ಲಿ ಸಿಗುವ ಮತ್ತು ರಸೀದಿ ನೀಡುವ ಫಿಲ್ಟರ್ಗಳನ್ನು ಉಪಯೋಗಿಸಬೇಡಿ. ಮಾರುಕಟ್ಟೆಯಲ್ಲಿ ಸಿಗುವ ನಾನಾ ರೀತಿಯ ವಾಟರ್ ಪ್ಯೂರಿಫೈಯರ್ಗಳು ಮತ್ತು ಪ್ಯಾಕ್ ನೀರಿನ ಬಳಕೆಯಲ್ಲಿ ಗ್ರಾಹಕರು ಹೆಚ್ಚು ಜಾಗರೂಕರಾಗಿರಬೇಕು ಎಂದು ಕ್ಯಾಸ್ ಆಕ್ವಾ ಸಿಸ್ಟಮ್ ವ್ಯವಸ್ಥಾಪಕ ಚಿರಂಜೀವಿ ಜಾಗೃತಿ ಮೂಡಿಸಿದರು. ಅದು ಬಂದ್ಬಿಟ್ಟು ಕ್ವಾಲಿಟಿ ಬಂದಿದೆ, ಕಂಪ್ಲೇಂಟ್ ಮಾಡಬೇಕು ಹೇಗೆ ಅಂತ ಹೇಳಿದ್ರೆ, ಚಿಕ್ಕಬಳ್ಳಾಪುರ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಕ್ಯಾಸ್ ಆಕ್ವಾ ಸಿಸ್ಟಮ್ ವ್ಯವಸ್ಥಾಪಕ ಚಿರಂಜೀವಿ, ಐಎಸ್ಐ ಮಾರ್ಕಿಲ್ಲದೆ ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡುವ ಪ್ಯೂರಿಫೈಯರ್ನಿಂದ ಶುದ್ಧ ನೀರು ಸಿಗುವುದಿಲ್ಲ. ಬದಲಿಗೆ ಪ್ಲಾಸ್ಟಿಕ್ ಮಿಶ್ರಿತ ನೀರನ್ನು ಸೇವಿಸಿ ಮನುಷ್ಯ ಸ್ಲೋ ಪಾಯ್ಸನ್ ದೇಹಕ್ಕೆ ಸೇರಿಸುತ್ತಾನೆ. ಆದ್ದರಿಂದ ವಿವಿಧ ವಿಧಾನಗಳ ಕಾಯಿಲೆಗಳಿಗೆ ಕಾರಣವಾಗಬಹುದು ಎಂದು ಎಚ್ಚರಿಸಿದರು. ಮಾರುಕಟ್ಟೆಯಲ್ಲಿ ಸಿಗುವ ನಾನಾ ರೀತಿಯ ವಾಟರ್ ಪ್ಯೂರಿಫೈಯರ್ಗಳು ಮತ್ತು ಪ್ಯಾಕ್ ನೀರಿನ ಬಳಕೆಯಲ್ಲಿ ಗ್ರಾಹಕರು ಹೆಚ್ಚು ಜಾಗರೂಕರಾಗಿರಬೇಕು ಎಂದು ಕರೆ ನೀಡಿದರು. ಕೇಂದ್ರ ಸರ್ಕಾರ ಈಗಾಗಲೇ ನಾನ್ ಐಎಸ್ಐ ವಾಟರ್ ಪ್ಯೂರಿಫೈಯರ್ಗಳನ್ನು ನಿಷೇಧಿಸಿರುವುದನ್ನು ನೆನಪಿಸಿದ ಅವರು, ಪ್ರತಿ ಮನೆಯಲ್ಲಿ ಈಗ ಪ್ಯೂರಿಫೈಯರ್ ಇದ್ದರೂ ಅದು ಐಎಸ್ಐ ಪ್ರಮಾಣಿತವೋ ಅಥವಾ ಅಲ್ಲವೋ ಎಂದು ಪರಿಶೀಲಿಸುವ ಜವಾಬ್ದಾರಿ ಗ್ರಾಹಕರ ಮೇಲೆ ಇದೆ ಎಂದು ಹೇಳಿದರು. ಯಾವುದೇ ಕಂಪನಿ ತಮ್ಮದೇ ಉತ್ತಮವಾದ ಉತ್ಪನ್ನ ಎಂದು ಹೇಳುತ್ತದೆ, ಆದರೆ ಗ್ರಾಹಕರು ಗಮನಿಸಬೇಕಾದ ಪ್ರಮುಖ ಅಂಶ ಐಎಸ್ಐ ಪ್ರಮಾಣ ಪತ್ರ. ಅದಿಲ್ಲದಿದ್ದರೆ ಯಾವುದೇ ಉತ್ಪನ್ನವನ್ನ ಖರೀದಿ ಮಾಡಬಾರದು ಎಂದು ಸ್ಪಷ್ಟಪಡಿಸಿದರು. ಇದು ಸೆಡಿಮೆಂಟ್ ಫಿಲ್ಟರ್ ಅಂತ ಒಳಗಡೆ ನಾವು ಯೂಸ್ ಮಾಡ್ತೀವಲ್ಲ, ಅದರ ಕಾಂಟ್ರಾಕ್ಟ್ ನಮ್ಮ ಬ್ರೇಕ್ ಫಿಲ್ಟರ್ಸು. ಈ ಫಿಲ್ಟರ್ಸ್ ಬಂದ್ಬಿಟ್ಟು ನೋಡಿ, ಒಳಗಡೆ ಇದು ಮಾಡಿದ್ರೆ ಇದು ಕೂಡ ಫುಡ್ ಗ್ರೇಡ್ ಇಲ್ಲದೆ ಇರುವಂಥ ಪ್ಲಾಸ್ಟಿಕ್ನ ಯೂಸ್ ಆಗಿರುತ್ತೆ. ಇದು ನಿಮಗೆ 24/7 ಇಂಟು 365 ಡೇಸ್ ಕೂಡ ಇದನ್ನು ಯೂಸ್ ಮಾಡ್ತಾನೆ ಇರ್ತೀವಿ. ಇದರಲ್ಲಿ ಕಂಟಾಮಿನೇಟ್ ರಿಲೀಸ್ ಆಗ್ತಾ ಇದೆ ಅಂದರೆ ಅದು ಮನುಷ್ಯನ ಮೇಲೆ ತುಂಬ ಎಫೆಕ್ಟ್ ಆಗುತ್ತೆ. ನಾನು ಏನಕ್ಕೆ ಮೈನು ಈ ಪ್ರೆಸ್ ಕಾನ್ಫರೆನ್ಸ್ನ ಕಾಲ್ ಮಾಡಿರೋದು ಅಂತ ಹೇಳಿದ್ರೆ, ನೀವು ಪ್ರತಿದಿನ ನೀರು ಕುಡಿದು ದುಡ್ಡು ಕೊಟ್ಟು ಕಾಯಿಲೆಗಳನ್ನ ಕೊಂಡ್ಕೊಳ್ತಾ ಇದ್ದೀರಾ. ಸ್ಟಾಪ್ ಇಟ್. ISI ಇಲ್ದಿರುವಂಥ ವಾಟರ್ ಪ್ಯೂರಿಫೈಯರ್ನ ಯೂಸ್ ಮಾಡಿ ನಿಮ್ಮ ಪ್ರಾಣಕ್ಕೆ ಆಪತ್ತು ತಂದ್ಕೊಳ್ಳಕ್ಕೆ ಹೋಗಲೇಬೇಡಿ. ಇದೇ ಸಂದರ್ಭದಲ್ಲಿ ತಮ್ಮ ಸಂಸ್ಥೆ ಕ್ಯಾಸ್ ಆಕ್ವಾ ಸಿಸ್ಟಮ್ ತಯಾರಿಸಿರುವ ವಾಟರ್ ಪ್ಯೂರಿಫೈಯರ್ಗಳಲ್ಲಿ ಬಳಸಲಾಗುವ ಉತ್ತಮ ಗುಣಮಟ್ಟದ ವಸ್ತುಗಳು, ತಂತ್ರಜ್ಞಾನ ಹಾಗೂ ಕಾರ್ಯವಿಧಾನದ ವಿವರಗಳನ್ನು ಪ್ರದರ್ಶಿಸಿದ್ರು. ಈ ವೇಳೆ ಕಂಪನಿ ಉದ್ಯೋಗಿ ಮನೋಹರ್ ಜೊತೆಗಿದ್ದರು. ಕೆಎಸ್ ನಾರಾಯಣ ಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತಾಭ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ
ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲೊಂದು ಸುಸಜ್ಜಿತವಾದ ಜಿಕೆ ಕಂಫರ್ಟ್ ಪ್ರಾರಂಭವಾಗಿದೆ. ಒಮ್ಮೆ ಭೇಟಿ ಕೊಡಿ. ಎಪಿಎಂಸಿ ಮಾರುಕಟ್ಟೆ ಎದುರು ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸುಸಜ್ಜಿತ ಎಸಿ ಅಂಡ್ ನಾನ್ ಎಸಿ ಕೊಠಡಿಗಳು, ಬ್ಯಾಂಕ್ವೆಟ್ ಹಾಲ್, ಡೈನಿಂಗ್ ಹಾಲ್ ಲಭ್ಯವಿದ್ದು ಬರ್ತ್ಡೇ, ನಾಮಕರಣ, ನಿಶ್ಚಿತಾರ್ಥ, ಕಿಟ್ಟಿ ಪಾರ್ಟಿ, ಸಣ್ಣ ಪುಟ್ಟ ಮದುವೆಗಳು, ಶುಭ ಕಾರ್ಯಗಳಿಗಾಗಿ ಸುಂದರ ಸಭಾಂಗಣ ದೊರೆಯುತ್ತದೆ. ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಜಿಕೆ ಕಂಫರ್ಟ್ ನಿಂದ ಕೇವಲ 5 ಕಿಲೋಮೀಟರ್ ಸುತ್ತಳತೆಯಲ್ಲಿ ಎಲ್ಲ ಪ್ರಮುಖ ಪ್ರವಾಸಿ ತಾಣಗಳು ಬರುತ್ತವೆ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ರಾಜ್ಯಾದ್ಯಂತ ಸರ್ಕಾರಿ ಶಾಲೆಗಳ ಉಳಿವು, ಮೂಲಭೂತ ಸೌಕರ್ಯಗಳ ಸುಧಾರಣೆ ಹಾಗೂ ವಿದ್ಯಾಭ್ಯಾಸದಿಂದ ದೂರ ಉಳಿದ ಮಕ್ಕಳನ್ನು ಮತ್ತೆ ಶಾಲೆಗೆ ಪ್ರವೇಶಿಸಲು ಪ್ರೇರೇಪಿಸುವುದು ಇವುಗಳ ಮುಖ್ಯ ಧ್ಯೇಯವನ್ನಾಗಿಸಿಕೊಂಡಿರುವ ಕರ್ನಾಟಕ ರಾಜ್ಯ ಹಳ್ಳಿ ಮಕ್ಕಳ ಸಂಘ ಚಿಕ್ಕಬಳ್ಳಾಪುರದಲ್ಲಿ ತನ್ನ ಸಂಘಟನಾ ವಿಸ್ತರಣೆಗಾಗಿ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿದೆ ಎಂದು ಸಂಘದ ರಾಜ್ಯ ಉಪಾಧ್ಯಕ್ಷ ವೆಂಕಟರಮಣಪ್ಪ ತಿಳಿಸಿದರು. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನೂತನ ಜಿಲ್ಲಾಧ್ಯಕ್ಷರಾಗಿ ಎನ್ ಗಂಗರಾಜು, ಜಿಲ್ಲಾ ಉಪಾಧ್ಯಕ್ಷರಾಗಿ ಶೇಖ್ ಜಿಲಾನಿ, ಜಿಲ್ಲಾ ಕಾರ್ಯದರ್ಶಿಯಾಗಿ ಕೆವಿ ಶ್ರೀನಿವಾಸ್, ತಾಲೂಕು ಅಧ್ಯಕ್ಷರಾದ ಅನಿಲ್ ಕುಮಾರ್, ಉಪಾಧ್ಯಕ್ಷರಾಗಿ ವಿಶ್ವನಾಥ್, ಸದಸ್ಯರಾಗಿ ಶ್ರೀಧರ್ ಅವರನ್ನ ನೇಮಕ ಮಾಡಿ ಆದೇಶ ಪತ್ರಗಳನ್ನು ವಿತರಿಸಿ ಎಲ್ಲರಿಗೂ ಶಾಲು ಹೊದಿಸಿ ಸನ್ಮಾನಿಸಿದರು. ಚಿಕ್ಕಬಳ್ಳಾಪುರದ ಆವಲಗುರ್ಕಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಮುಂದಿನ 5 ವರ್ಷಗಳ ಆಡಳಿತ ಮಂಡಳಿಗೆ ಅಧ್ಯಕ್ಷರಾಗಿ ನಾಗರಾಜು, ಉಪಾಧ್ಯಕ್ಷರಾಗಿ ರಾಘವೇಂದ್ರ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇದೇ ತಿಂಗಳ 1ರಂದು ನಡೆದ ಚುನಾವಣೆಯಲ್ಲಿ ನಿರ್ದೇಶಕರ ಆಯ್ಕೆ ಚುನಾವಣೆ ನಡೆದಿತ್ತು. ಇಂದು ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಚುನಾವಣೆ ನಡೆದಿದ್ದು, ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಒಬ್ಬೊಬ್ಬರೇ ಅರ್ಜಿ ಹಾಕಿದ್ರಿಂದ ಇಬ್ಬರನ್ನು ಅವಿರೋಧ ಆಯ್ಕೆಯಾಗಿದೆ ಎಂದು ಚುನಾವಣಾಧಿಕಾರಿ ಶಂಶು ಘೋಷಿಸಿದ್ರು. ಅಧ್ಯಕ್ಷರಾಗಿ ಬಿಜೆಪಿ ಬೆಂಬಲಿತ ನಾಗರಾಜುಗೆ ಗೆಲುವು ಸಿಕ್ಕಿದ್ದು, ಉಪಾಧ್ಯಕ್ಷ ಸ್ಥಾನವು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗೆ ಅದೃಷ್ಟ ಒಲಿದು ಬಂದಿದೆ. ಚುನಾವಣೆ ಮುಗಿದು ಗೆಲುವು ಸಾಧಿಸಿದ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಬಿಜೆಪಿ ಮುಖಂಡ ಕೆವಿ ನಾಗರಾಜ್, ಮುಖಂಡರುಗಳಾದ ಸೂಲಿಕುಂಟೆ ವೆಂಕಟಸ್ವಾಮಿ, ಎಲ್ಐಸಿ ಚಂದ್ರಶೇಖರ್, ಲಕ್ಷ್ಮೀ ನರಸಿಂಹಯ್ಯ, ಜಯರಾಮರೆಡ್ಡಿ ಇತರರು ಆಗಮಿಸಿ ಆರ ತುರಾಯಿ ಹಾಕಿ ಅಭಿನಂದಿಸಿದ್ರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಹೊರನಾಡು ಪುಣ್ಯಕ್ಷೇತ್ರಗಳಿಗೆ ದೇವನಹಳ್ಳಿ ತಾಲೂಕಿನ ಶ್ರೀ ಮಂಜುನಾಥೇಶ್ವರ ಸೇವಾ ಟ್ರಸ್ಟ್ ವತಿಯಿಂದ ತರಕಾರಿ ಹಾಗೂ ದಿನಸಿಯನ್ನ ಟನ್ ಗಟ್ಟಲೆ ಕಳಿಸಿಕೊಡಲಾಯಿತು. ಶ್ರೀ ಮಂಜುನಾಥ ಸೇವಾ ಟ್ರಸ್ಟ್ ತಾಲೂಕು ಅಧ್ಯಕ್ಷ ನರಸಿಂಹರಾಜು ಮಾತನಾಡಿ, ಸೇವಾ ಟ್ರಸ್ಟ್ ಪ್ರಾರಂಭಿಸಿ 8 ವರ್ಷ ಕಳೆದಿದೆ. ಸುಮಾರು 200ರಿಂದ 250 ಮೂಟೆಗಳಷ್ಟು ಅಕ್ಕಿ ಕಳಿಸಿಕೊಡಲಾಗ್ತಿತ್ತು. ಇದೀಗ ಶ್ರೀ ಮಂಜುನಾಥ ಸ್ವಾಮಿಯ ಕೃಪೆಯಿಂದ ಸುಮಾರು 25 ಟನ್ಗಳಷ್ಟು ಅಕ್ಕಿ ಕಳಿಸಿಕೊಡಲಾಗ್ತಿದೆ. ಪ್ರತಿ ವರ್ಷದ ಕಾರ್ತಿಕ ಮಾಸದ ಲಕ್ಷ ದೀಪೋತ್ಸವಕ್ಕೆ ಇಲ್ಲಿಂದಲೇ ದಿನಸಿಗಳನ್ನು ಕಳಿಸಿಕೊಡುವ ಕೆಲಸವನ್ನು ಮಾಡಲಾಗ್ತಿದೆ. ಶ್ರೀ ಮಂಜುನಾಥ ಸ್ವಾಮಿ ಭಕ್ತಾದಿಗಳು ತಮ್ಮ ಇಚ್ಛೆಯಂತೆ ದಾನದ ರೂಪದಲ್ಲಿ ನೋಡುತ್ತಿದ್ದಾರೆ. ಪ್ರತಿ ಜನರಿಗೆ ಶ್ರೀ ಮಂಜುನಾಥ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಶುಭ ಹಾರೈಸಿದ್ರು. ಈ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾ ಸೇವಾ ಟ್ರಸ್ಟ್ ವಿಪತ್ತು ನಿರ್ವಹಣಾ ಘಟಕದ ಪದಾಧಿಕಾರಿಗಳು ಸೇರಿದಂತೆ ಭಕ್ತರು ಹಾಜರಿದ್ದರು. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ವಡ್ಡಗೆರೆ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಅಮ್ಮಾಜಿ ಎಂದೇ ಪ್ರಖ್ಯಾತವಾಗಿರುವ ವೀರನಾಗಮ್ಮ ದೇವಾಲಯದಲ್ಲಿ ಅದ್ದೂರಿಯಾಗಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ದೇವಾಲಯವು ಸುಮಾರು 850 ವರ್ಷಗಳ ಇತಿಹಾಸವುಳ್ಳ ಪುರಾತನ ದೇವಾಲಯವಾಗಿದೆ. ಕೊರಟಗೆರೆಯಿಂದ ಈಶಾನ್ಯ ದಿಕ್ಕಿನಿಂದ ಸುಮಾರು 6 ಕಿಲೋಮೀಟರ್ ದೂರದಲ್ಲಿರುವ ಶ್ರೀ ವೀರನಾಗಮ್ಮ ದೇವಾಲಯ ದೀಪೋತ್ಸವಕ್ಕೆ ಕುಂಚಿಟಿಗ ಮಹಾಸಂಸ್ಥಾನ ಮಠದ ಪೀಠಾಧಿಪತಿ ಹನುಮಂತನಾಥ ಸ್ವಾಮೀಜಿ ಮತ್ತು ಮುರಳೀಧರ ಆಲಪ್ಪ ಹಾಗೂ ಕ್ಷೇತ್ರದ ಶಾಸಕರು, ಗೃಹ ಸಚಿವರಾದ ಡಾಕ್ಟರ್ ಜೆ ಪರಮೇಶ್ವರ್, ಆಪ್ತ ಸಹಾಯಕ ನಾಗಣ್ಣನವರು ದೀಪ ಹಚ್ಚುವುದರ ಮೂಲಕ ಚಾಲನೆ ನೀಡಿದರು. ದೇವಾಲಯದ ಕಾರ್ಯಕಾರಿ ಮಂಡಳಿಯವರು ಬಂದಂತಹ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನು ಏರ್ಪಡಿಸಿದ್ರು. ನಮ್ಮ ರಾಜ್ಯ ಸೇರಿದಂತೆ ಆಂಧ್ರ, ಕೇರಳ, ಮಹಾರಾಷ್ಟ್ರ, ತೆಲಂಗಾಣ ರಾಜ್ಯಗಳಿಂದಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ರು. ದೀಪೋತ್ಸವ ಕಾರ್ಯಕ್ರಮದಲ್ಲಿ ಬಾವಿ ಮನೆ ವೀರನಾಗಪ್ಪ, ಶಿವಕುಮಾರ್ ಸ್ವಾಮೀಜಿ, ಗ್ರಾಮ ಪಂಚಾಯಿತಿ ಸದಸ್ಯ ಸಂತೋಷ್, ಗೌರೀಶ್, ಗೌರಿಶಂಕರ್, ನರೇಂದ್ರ ಬಾಬು, ವೀರಕ್ಯಾತರಾಯ, ವಸಂತಕುಮಾರ್, ಮಂಜುನಾಥ್ ವಿಡಿ, ರಾಮಚಂದ್ರಯ್ಯ ಮತ್ತಿತರರು ದೀಪೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್.
ಚಿಕ್ಕಬಳ್ಳಾಪುರ ಹೈವೇಯಲ್ಲಿ ಬೈಕ್ ಅಡ್ಡಾದಿಡ್ಡಿ ಚಾಲನೆ, ಪ್ರಶ್ನಿಸಿದ ಸವಾರರಿಗೆ ಚಾಕು ಹಿರಿದ ಟೆಕ್ಕಿ ಲೇಡಿ, ಗಾಂಜಾ ಮತ್ತಿನಲ್ಲಿ ಗೂಸಾ ಕೊಟ್ರು ನೋ ಕೇರ್. ಬಾಗೇಪಲ್ಲಿ ತಾಲೂಕಿನಲ್ಲಿ 24 ಕೆರೆಗಳಿಗೆ ಎಚ್ಎನ್ ವ್ಯಾಲಿ ನೀರು ಸಣ್ಣ ನೀರಾವರಿ, ಸಚಿವ ಬೋಸರಾಜು ಲೋಕಾರ್ಪಣೆ. ಟ್ರ್ಯಾಕ್ಟರ್ ಖರೀದಿ ವಿನಾಯಿತಿ ಪಡೆಯಲು ಬೋನೋಫೈಡ್ ಪತ್ರದಲ್ಲಿ ಅಕ್ರಮ, ಚಿಕ್ಕಬಳ್ಳಾಪುರ, ಕೋಲಾರ ಸೇರಿ 6 ಕಡೆ ಲೋಕಾಯುಕ್ತ ರೈಡ್, ಆರ್ಟಿಒ ಆಫೀಸರ್ಗಳಿಗೆ ನಡುಕ ಶುರು. ಬೆಂಗಳೂರು ತುಮಕೂರು ನಡುವೆ ನಮ್ಮ ಮೆಟ್ರೋ 20,000 ಕೋಟಿ ರು ವೆಚ್ಚದ ಯೋಜನೆಗೆ ಡಿಪಿಆರ್ ಸಿದ್ಧಪಡಿಸಲು ಟೆಂಡರ್ ಆಹ್ವಾನ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.